ಇದೇ ಡಿಸೆಂಬರ್ 25ರಿಂದ 28ರವರೆಗೆ ಆಯುರ್ವೇದಿಕ್ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನಲ್ಲಿ ದ್ವಿತೀಯ ಆಯುರ್ವೇದ ವಿಶ್ವ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇವತ್ತು ಮಾಧ್ಯಮಗೋಷ್ಠಿ ನಡೆಸಿ ಕಜೆ ಆಯುರ್ವೇದಿಕ್ ಚಾರಿಟಬಲ್ ಫೌಂಡೇಶನ್ ಸಂಸ್ಥಾಪಕ ಗಿರಿಧರ್ ಕಜೆ ಮಾಹಿತಿ ನೀಡಿದರು. ಈ ಬಾರಿ ಅರಮನೆ ಮೈದಾನದಲ್ಲಿ 4 ದಿನಗಳ ಕಾಲ ಆಯುರ್ವೇದ ವಿಶ್ವ ಸಮ್ಮೇಳನವು ಕೇವಲ ಆಹಾರ ಮೇಳ, ದೇಸಿ ಮೇಳ ಅಲ್ಲ, ಸಾಂಸ್ಕೃತಿಕ ಹಬ್ಬವೂ ಧನ್ವಂತರಿ ಮಹಾಯಜ್ಞವೂ ಆಗಿ ಹೊರಹೊಮ್ಮಲಿದೆ. ದೇಶ ವಿದೇಶಗಳಿಂದ ಪ್ರಸಿದ್ಧ ಆಯುರ್ವೇದ ವೈದ್ಯರು ಆಗಮಿಸಲಿದ್ದು ವಿಶ್ವದ ಎಲ್ಲ ಆಯುರ್ವೇದ ಸಂಸ್ಥೆಗಳ ಪ್ರಮುಖರು ಭಾಗಿಯಾಗಲಿದ್ದಾರೆ. ಜೊತೆಗೆ ಸ್ವಾಸ್ಥ್ಯ ಜೀವನ ಕುರಿತು ಮಹತ್ವವನ್ನು ಈ ಸಮ್ಮೇಳನ ಸಾರುತ್ತೆ ಅಂತ ತಿಳಿಸಿದರು. ಹಿನ್ನೆಲೆ ಏನು ಅಂತ ಹೇಳಿದ್ರೆ ಆಹಾರ ವೈವಿಧ್ಯತೆ ಬೇರೆ ಯಾವುದೇ ದೇಶದಲ್ಲಿ ಕಂಡುಬರದಂತಹ ಆಹಾರ ವೈವಿಧ್ಯತೆ ಭಾರತದಲ್ಲಿದೆ. ಅದಕ್ಕೆ ಆಯುರ್ವೇದ ಆಧಾರ ಆಗಿದೆ ಅಂತ ಹೇಳೋದು ಜನರಿಗೆಲ್ಲ ಗೊತ್ತಾಗಬೇಕು. ಅದರಿಂದಾಗಿ ಅದರ ಎಲ್ಲ ಪಾಕೋತ್ಸವದ ವ್ಯವಸ್ಥೆ, ಫುಡ್ ಫೆಸ್ಟಿವಲ್, ಆಹಾರ ಹಬ್ಬ ನಡೀಲಿಕ್ಕಿದೆ. ಅದರ ಜೊತೆಯಲ್ಲಿ ಆಹಾರದ ಬಗ್ಗೆ ಒಂದು ಮಾಹಿತಿ ಪ್ರದರ್ಶನ ದೊಡ್ಡ ಒಂದು ವ್ಯವಸ್ಥೆ ಮಾಡ್ತಾ ಇದೆ. ಅಂದರೆ ಯಾವ್ಯಾವ ಆಹಾರ ತಗೊಂಡ್ರೆ ಏನೇನು ಆಗ್ತದೆ ಅಂತ ಹೇಳೋದು ಜನರಿಗೆ ಗೊತ್ತಾಗಬೇಕು. ಹಾಗೆ ಅದಕ್ಕೆ ಬೇಕಾಗಿ ಆ ರೀತಿಯ ಮಾಹಿತಿಯನ್ನು ಕೊಡ್ತಾ ಇದೆ. ಮತ್ತು ಅನೇಕ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಸಾಮಾನ್ಯ ಕೆಲವು ಆಹಾರ ತಗೊಂಡ್ರೆ ಲೂಸ್ ಮೋಷನ್ನು, ಬೇದಿ, ವಾಂತಿ ಇದೆಲ್ಲ ಆಗಿಬಿಡುತ್ತದೆ. ಕೆಲವೊಂದು ಆಹಾರ ತಗೊಂಡ್ರೆ ಅದರಿಂದಲೇ ಆ ಬೇದಿ, ವಾಂತಿಗಳು ಅಥವಾ ಹೊಟ್ಟೆ ಅಪ್ಸೆಟ್ ಆಗಿರೋದೆಲ್ಲ ಸರಿಯಾಗ್ತದೆ. ಅಂಥ ಆಹಾರ ಅನೇಕ ವೈವಿಧ್ಯಗಳನ್ನು ಆಯುರ್ವೇದ ಹೇಳಿದೆ. ಅಂದರೆ ನಾವು ಆಹಾರವನ್ನು ಕೂಡ ಔಷಧ ರೀತಿಯಲ್ಲಿ ಸೇವನೆ ಮಾಡಲಿಕ್ಕಾಗ್ತದೆ. ರುಚಿಯಾದ ಆಹಾರ ಔಷಧ ಆಗಿರ್ತದೆ. ಜ್ವರ ಇದ್ದರೆ ಜ್ವರ ಕಡಿಮೆ ಮಾಡಲಿಕ್ಕೆ ಔಷಧನೂ ತಗೊಳ್ತೇವೆ. ಅದ್ರ ಜೊತೆಗೆ ಆಹಾರದಲ್ಲಿ ಕೂಡ ಏನೋ ಯೋಜನೆ ಮಾಡಿಕೊಂಡ್ರೆ ಆ ಕಾಯಿಲೆ ಬೇಗ ವಾಸಿ ಆಗ್ತದೆ, ಜ್ವರ ಬೇಗ ವಾಸಿ ಆಗ್ತದೆ. ಹಾಗೆ ಪ್ರತಿ ಕಾಯಿಲೆ ಕೂಡ. ಹಾಗೆ ಅದ್ರ ಬಗ್ಗೆ ಒಂದು ಸಮಗ್ರವಾದಂಥ ಮಾಹಿತಿ 10 ಆಯುರ್ವೇದ ಎಕ್ಸ್ಪೀರಿಯನ್ಸ್ ಸೆಂಟರ್ಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಬೇರೆ ಬೇರೆ ಜನರೆಲ್ಲ ಬಂದು ಆಯುರ್ವೇದದ ವಿಶೇಷತೆಗಳನ್ನು ನೋಡಿ ಅಲ್ಲಿ ಅನುಭವಿಸಿ ಹೋಗುವ ರೀತಿಯಲ್ಲಿ ಆ ರೀತಿ ಮಾಡ್ತಾ ಇದೆ. ಆಮೇಲೆ ಇದರ ಪ್ರಚಾರ ದೃಷ್ಟಿಯಿಂದ ಮತ್ತು ಆಯುರ್ವೇದದ ಜಾಗೃತಿ ದೃಷ್ಟಿಯಿಂದ 2 ರಥಯಾತ್ರೆ ಬೆಂಗಳೂರಿನಿಂದ ಆರಂಭವಾಗಿ ಇಡೀ ರಾಜ್ಯದಲ್ಲಿ ಮತ್ತು ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಮತ್ತು ಕೇರಳ ಈ ರಾಜ್ಯದ ಕೆಲವಷ್ಟು ಭಾಗಗಳು ಸೇರಿ ಸುಮಾರು 30 ದಿನಗಳ ಕಾಲ 2 ರಥಗಳು ಇಡೀ ಎಲ್ಲ ಕಡೆ 7 ರಾಜ್ಯಗಳಲ್ಲಿ ಸಂಚರಿಸಲಿಕ್ಕಿದೆ. ಇದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಿರುವಂಥ ಆಯುರ್ವೇದ ರಥಯಾತ್ರೆ, ಆಯುರ್ವೇದ ಜಾಗೃತಿ. ಅದು 130 ಆಯುರ್ವೇದ ಕಾಲೇಜುಗಳಿಗೂ ಹೋಗ್ಲಿಕ್ಕಿದೆ ಆ ಸಂದರ್ಭದಲ್ಲಿ. ಜೊತೆಯಲ್ಲಿ ಧನ್ವಂತರಿ ಜ್ಯೋತಿ, ಅನೇಕ ಧನ್ವಂತರಿ ದೇವಸ್ಥಾನಗಳಿದೆ, ಅಲ್ಲಿಗೂ ಎಲ್ಲ ಹೋಗ್ತಾ ಆ ಧನ್ವಂತರಿ ಜ್ಯೋತಿಯನ್ನು ಅರಮನೆ ಮೈದಾನಕ್ಕೆ ತಗೊಂಡು ಬಂದು ಕೊನೆಗೆ 15 ದಿನಗಳ ಕಾಲ ಬೆಂಗಳೂರಿನಲ್ಲೇ ಈ 2 ರಥಗಳು ಚಲಿಸಲಿಕ್ಕಿದ್ದು ಆ ಜ್ಯೋತಿಯಲ್ಲಿ ಸಮ್ಮೇಳನದ ದೀಪ ಪ್ರಜ್ವಲನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.